ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥರಾಗಿ ಶ್ರೀ ಗುರೂಜಿ ಅವರಿಗೆ ವಹಿಸಲಾದ ಧ್ಯೇಯ ಉದ್ದೇಶ ರಾಷ್ಟ್ರೀಯ ಪುನರುತ್ಥಾನವನ್ನು ತರುವುದಾಗಿತ್ತು. ಇದಕ್ಕೆ ಸನಾತನ ಧರ್ಮದ ತತ್ವಗಳು ಮತ್ತು ಆಚರಣೆಗಳು, ದೃಷ್ಟಿಕೋನಗಳು ಮತ್ತು ಉದ್ದೇಶಗಳನ್ನು ಹೊಸ ಯುಗ ಧರ್ಮದ ವಿಷಯದಲ್ಲಿ ಆಧುನಿಕ ಪೀಳಿಗೆಗೆ ಅರ್ಥವಾಗುವ ಮತ್ತು ಅನ್ವಯಿಸುವ ರೀತಿಯಲ್ಲಿ ಪುನರುಚ್ಚರಿಸಬೇಕಾಗಿತ್ತು. ಇದಲ್ಲದೆ ಉದಯೋನ್ಮುಖ ವಿಶ್ವ ಪರಿಸ್ಥಿತಿಯ ಸಂದರ್ಭದಲ್ಲಿ ಇದನ್ನು ಮಾಡಬೇಕಾಗಿತ್ತು. ಭಾರತದಂತಹ ಯಾವುದೇ ದೇಶವು ಅಷ್ಟೇನೂ ಮುಖ್ಯವಲ್ಲ, ಪ್ರತ್ಯೇಕವಾಗಿ ಬದುಕಲು ಸಾಧ್ಯವಿಲ್ಲ. ಭಾರತವು ತನ್ನನ್ನು ತಾನು ರೂಪಿಸಿಕೊಂಡ ರೀತಿ ಪ್ರಪಂಚದ ರಚನೆಗೆ ನಿರ್ಣಾಯಕ ಪ್ರಸ್ತುತತೆಯನ್ನು ಹೊಂದಿತ್ತು. ಶ್ರೀ ಗುರೂಜಿಗೆ ಅದು ಚೆನ್ನಾಗಿ ತಿಳಿದಿತ್ತು. ಅವರ ಪ್ರಮುಖ ಕಾಳಜಿ ರಾಷ್ಟ್ರೀಯ ಪುನರುತ್ಥಾನ ಮತ್ತು ಪುನರ್ನಿರ್ಮಾಣವಾಗಿದ್ದರೂ, ಭಾರತವು ಜಾಗತಿಕ ಪಾತ್ರವನ್ನು ವಹಿಸಬೇಕಾಗಿದೆ ಎಂದು ಶ್ರೀ ಗುರೂಜಿಗೆ ತಿಳಿದಿತ್ತು. ಆ ಸಮಯದಲ್ಲಿ ಸ್ವತಃ ಕಾಣಿಸಿಕೊಂಡ ಅಂತರರಾಷ್ಟ್ರೀಯ ಪರಿಸ್ಥಿತಿಯು ದೊಡ್ಡ ಅಪಾಯದ್ದಾಗಿತ್ತು. ಪ್ರಪಂಚದ ಮುಂದೆ ಯಾವುದೇ ಆಯ್ಕೆ ಉಳಿದಿಲ್ಲ ಎಂದು ತೋರುತ್ತಿತ್ತು. ಅದು ಎರಡು ಸಂಘರ್ಷದ ವ್ಯವಸ್ಥೆಗಳು ಮತ್ತು ಸಿದ್ಧಾಂತಗಳಾದ ಬಂಡವಾಳಶಾಹಿ ಮತ್ತು ಕಮ್ಯುನಿಸಂ ಹಿಡಿತದಲ್ಲಿತ್ತು. ಪ್ರತಿಯೊಂದು ವಿಶ್ವ ಉತ್ತೇಜಕ ತತ್ವಶಾಸ್ತ್ರದ ಏಕೈಕ ರಕ್ಷಕ ಮತ್ತು ಮಾನವೀಯತೆಯ ಮಾದರಿ ಎಂದು ಹೇಳಿಕೊಳ್ಳುವ ಯಾವುದೇ ನಿರ್ಬಂಧವಿಲ್ಲದ ಹೋರಾಟದಲ್ಲಿ ಸಿಲುಕಿಕೊಂಡಿತ್ತು. औपनिवेशिक भारत के अंधकार में एक विचार जन्म ले रहा था, एक विचार जो भारत को फिर से जागृत करना चाहता था। यह कहानी है राष्ट्रीय स्वयंसेवक संघ की। इसके संस्था